ಕಾರ್ಯಕ್ರಮಕ್ಕೆ ಬಂದು ತಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ಈ ವೇದಿಕೆ ಮುಖಾಂತರ ತಮ್ಮ ಹೃದಯ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತೀವಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಅಶೋಕ್ ಮಸೂದಿ ಅವ್ರದೊಂದು ಮಾತು ಹೇಳ್ತೇನೆ. ಅಶೋಕ್ ಮಸೂದಿ ಅವರು ಈ ಒಂದು 5-6 ವರ್ಷಗಳ ಹಿಂದೆ ಬಡದಾಳ ಅಪ್ಪರದು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬ ಕಾರ್ಯಕ್ರಮದಾಗ ಎಲ್ಲರೂ ಕಾರ್ಯಕ್ರಮ ಮಾಡಿ ಸಾವಿರ ಜನಸಂಖ್ಯೆಯಲ್ಲಿ ಜನ ಸೇರಿತ್ತು, ಭಕ್ತರು ಸೇರಿದ್ರು. ಎಲ್ಲಾ ಕಾರ್ಯಕ್ರಮ ಆದ ಮೂಲಕ ಕಾರ್ಯಕ್ರಮ ಮುಗಿಯುವ ಹಂತದೊಳಗ ಮಂಗಲ ಆಗುವಂತ ಸಂದರ್ಭದೊಳಗ ಅಪ್ಪರು ಎದ್ದು ಇನ್ನ ವೇದಿಕೆ ಬಿಟ್ಟು ಹೋಗ್ತಾರ ಅನ್ನೋದಕ್ಕ ಎಲ್ಲಾ ಜನ ಒಡೆದು ಎಲ್ಲಾ ಹೋಗ್ಬಿಟ್ರು. ಅಲ್ಲಿ ಎಲ್ಲಾ ಗ್ರೌಂಡ್ ದಾಟಿ ಹೊರಗೆ ಹೋಗಿದ್ರು, ಎಲ್ಲರೂ ಹೋಗ್ಬಿಟ್ಟಿದ್ರು. ನಾನು ಅಶೋಕ್ ಮಸೂದಿ ಅವ್ರ ಹಾಡ ನಾನು ಒಂದ್ಸಲ ಬಿ ಕೇಳಿಲ್ಲ. ಅಶೋಕ್ ಮಸೂದಿ ಅವ್ರ ಧ್ವನಿ ಅಂತೂ ಬಹಳ ಸುಂದರವಾಗಿ ಕೇಳಿದ್ದ, ನಾನು ಮೊಬೈಲ್ದಾಗ ಅಲ್ಲಿ ಕೇಳಿದ. ಅದಕ್ಕೆ ನಮ್ಮ ಪರೋಕ್ಷವಾಗಿ ನೀವ್ ಹೆಂಗಾರೆ ಹಾಡ್ರಿ, ಈ ಗದ್ದಲ್ದಾಗ ಹಾಡ್ರಿ ಅಂತ ಅವ್ರ ಹೆಸರು ಹೇಳಿ ಕೊಟ್ಟ. ನಿಮ್ಗೆ ಇದ್ದಿದ್ದು ಹೇಳ್ತೇನೆ, ಅಶೋಕ್ ಮಸೂದಿ ಅವರು ಬಡದಾಳಪ್ಪರು ಹಾಡ ಎತ್ತರ ಧ್ವನಿಯೊಳಗೆ ಹಾಡುವಾಗ ಯಾರು ಹಾಡಬೇಕಂತೀವ ಹೊರಗೆ ಹೋದವ್ರೆಲ್ಲ ಮಾತು ಒಳಗೆ ಬರಾಕತ್ರ. ಆ ಕಾರ್ಯಕ್ರಮ ಹೊರಗೆ ಹೋದವ್ರು ದಾಟಿ ಹೋದವ್ರು ಜನ ಯಾರು ಹಾಡಕತ್ತೀವ್ರಿ ನೋಡ್ಲಿಕ್ಕೆ ಬಂದು ಮಾತು ವೇದಿಕೆ ತುಂಬಿ ಬಿಡ್ತು. ಅಂತ ಸುರೇಲಿ ಧ್ವನಿ ಪಡ್ಕೊಂಡಿರ್ತಕ್ಕಂಥ ನಮ್ಮ ಅಶೋಕ್ ಮಸೂದಿ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಯತ್ನ ಅದ. ಅವ್ರನ್ನ ದಿನ ನೋಡ್ತಿರ್ತೀನಿ. ಇದು ಪ್ರಯತ್ನ ಅದ, ಇದು ಬಹಳ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಹತ್ತದ. ಇದು ಪ್ರಯತ್ನ ಇಲ್ಲ ಅಂದ್ರೆ ಏನು ಹತ್ತಂಗಿಲ್ಲ. ಅದಕ್ಕೆ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಎಲ್ ಭೈರಪ್ಪನವ್ರು ಹೇಳ್ಯಾರಲ್ಲ, ಸಂಗೀತ ಒಂದು ಜನ್ಮದಾಗ ಬರೀ ಕೇಳೋದೇ ಮಾಡ್ಬೇಕಂತ, ಒಂದು ಜನ್ಮ ಪೂರ್ತಿ ಕೇಳೋದೇ ಮಾಡ್ಬೇಕಂತ, ಒಂದು ಜನ್ಮ ಪ್ರಾಕ್ಟೀಸ್ ಮಾಡ್ಬೇಕಂತ, ಒಂದು ಜನ್ಮದಾಗ ಸ್ವಲ್ಪ ಹಾಡೇ ಕಳ್ಕೊಂತ. ಸಂಗೀತ ಪರಿಸ್ಥಿತಿ ಹಿಂಗದ. ಅಂತ ಒಂದು ಸಂಗೀತವನ್ನ ಕರಗತ ಮಾಡಿಕೊಂಡಿರ್ತಾರೆ. ಯಾಕಂದ್ರೆ ಧ್ವನಿಯೊಳಗ ಅಷ್ಟು ಮಾಧುರ್ಯವಾಗಿರ್ತಕ್ಕಂಥ ಧ್ವನಿಯದ ಅಂತವ್ರು ಕೂಡ ಇವತ್ತು ಬಂದು ಇಲ್ಲಿ ಸೇವೆ ಸಲ್ಲಿಸಿದಾರೆ. ಯಾಕೆ ಬಂದಾರ ಅಂತಂದ್ರ ಈ ದೊಡ್ಡ ಮಠ ಅಪ್ಪರ ಕರ್ದಾರ ನಮ್ಗೆ ಏನೋ ಸನ್ಮಾನ ಮಾಡ್ತಾರೆ ಅಂತ ಹಿಂಗಿಲ್ಲ. ಅವ್ರು ಇಟ್ಕೊಂಡು ಬಂದವ್ರಲ್ಲ, ಕಾರ್ಯಕ್ರಮ ಯಾರಿಗೆ ಬಿಡುವಿಲ್ಲ. ಒಳ್ಳೆಯ ಹೃದಯವಂತರಾಗಿರ್ತಕ್ಕಂಥ ನಮ್ಮ ಧರ್ಮದರ್ಶಿಗಳಾಗಿರ್ತಕ್ಕಂಥ ಪೂಜ್ಯ ಶರಣಯ್ಯಪ್ಪರ ಒಂದು ಕರೆಗೆ ಬಂದು ತಮ್ಮ ಸೇವಾ ಮಾಡ್ಯಾರ. ಪೂಜ್ಯರ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ವೇದಿಕೆ ಹೇಳ್ತೀವಿ, ಅಭಿನಂದನೆ ಹೇಳ್ತೇನೆ ಅನ್ನುವಂತ ಮಾತ್ರ ಹೇಳಿ